ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ಯೂಟ್ಯೂಬ್ ಚಾನಲ್. ಸಾಮಾನ್ಯ ಜ್ಞಾನ ಡಿಸೆಂಬರ್ ತಿಂಗಳಿನ ಸಾಮಾನ್ಯ ಜ್ಞಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಬಗ್ಗೆ ತಿಳಿದುಕೊಳ್ಳೋಣ. ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಪರಿಚಯಿಸಿದವರು ಯಾರು? ಇಂಡೋ ಗ್ರೀಕರು. ಹೋಮರ್ನ ಮಹಾಕಾವ್ಯ ಯಾವುದು? ಇಲಿಯಡ್ ಮತ್ತು ಒಡಿಸ್ಸಾ. ಬುದ್ಧನಿಂದ ಪರಿವರ್ತನೆ ಹೊಂದಿದ ವೇಶ್ಯ ಯಾವುದು? ಅಮ್ರಪಾಲಿಕ. ಭಾರತದ ಜನರ ಸ್ಪಷ್ಟರಿತ್ತರು ಅಂದರೆ ಶೀಘ್ರ ಕೋಪಿಗಳ ಎಂದು ಹೇಳಿದವರು ಯಾರು? ಶಾಹಿಯಾನ್. ಸಿಯುಕಿ ಇದು ಯಾರ ಕೃತಿ? ಹ್ಯೂಯೆನ್ ತ್ಸಾಂಗ್. ಹ್ಯೂಯೆನ್ ತ್ಸಾಂಗ್. ಸಿಯುಕಿ ಇದು ಯಾರ ಕೃತಿ? ಹ್ಯೂಯೆನ್ ತ್ಸಾಂಗ್. ಲೋಥಲ್ ಇರುವ ಸ್ಥಳ ಯಾವುದು? ಗುಜರಾತ್. ತಮ್ಮ ಹೆಸರಿನ ನಾಣ್ಯವನ್ನು ಮೊದಲ ಅರಸನ ಮನೆತನ ಯಾವುದು? ಕುಶಾನರು. ಕುಶಾನರ ಪ್ರಸಿದ್ಧ ಅರಸ ಯಾರು? ಕಾನಿಷ್ಯ. ಸಂಸ್ಕೃತದಲ್ಲಿ ಅಧಿಕೃತ ದಾಖಲೆಯಾಗಿರುವ ಅತ್ಯಂತ ಹಳೆಯ ಶಾಸನ ಯಾವುದು? ಜುನಾಗಢದ ಕಲ್ಲಿನ ಶಾಸನ. ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದು? ತಾಳಗುಂದ ಶಾಸನ. ಕುಶಾನರ ರಾಜಧಾನಿ ಯಾವುದು? ಪುರುಷಪುರ. ಎರಡನೇ ಅಶೋಕ ಎಂದು ಯಾವ ಅರಸನನ್ನು ಕರೆಯಲಾಗುತ್ತದೆ? ಕಾನಿಷ್ಕ. ಎರಡನೇ ಬುದ್ಧ ಎಂದು ಯಾರನ್ನು ಕರೆಯಲಾಗುತ್ತದೆ? ಅಶೋಕ. ಎರಡನೇ ಶಿವಾಜಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಒಂದನೇ ಬಾಜುರಾವ್. ತಾಳಗುಂದ ಶಾಸನವನ್ನು ರಚಿಸಿದವರು ಯಾರು? ಕವಿ ಕುಬ್ಜ. ತಾಳಗುಂದ ಶಾಸನ ಯಾರನ್ನು ಕುರಿತು ವಿವರಣೆಯನ್ನು ಒಳಗೊಂಡಿದೆ? ಕದಂಬರ. ಕುಕುಸ್ತವರ್ಮ. ಐಹೊಳೆ ಶಾಸನವನ್ನು ರಚಿಸಿದವರು ಯಾರು? ರವಿಕೀರ್ತಿ. ಅಲಹಾಬಾದ್ ಸ್ತಬ್ಧ ಶಾಸನ ಯಾರಿಗೆ ಸಂಬಂಧಿಸಿದೆ? ಸಮುದ್ರಗುಪ್ತ.
ಕರ್ನಾಟಕದ ಶಾಸನಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? BL ರೈಸ್. ಗಾಂಧಾರ ಕಲೆಯ ಪ್ರಮುಖ ಪೋಷಕರು ಯಾರು? ಶಾಕರು ಮತ್ತು ಕುಶಾನರು. ಜೈನ ಧರ್ಮದ 24ನೇ ತೀರ್ಥಂಕರ ಯಾರು? ಮಹಾವೀರ. ಭಾರತದ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನಾಂಕ ಯಾವುದು? 26 ನವೆಂಬರ್ 1949. ಭಾರತದ ಮೂಲ ಸಂವಿಧಾನದಲ್ಲಿ ಇದ್ದ ವಿಧಿಗಳೆಷ್ಟು? 395. ಭಾರತದ ಸಂವಿಧಾನವು ಪ್ರಸ್ತುತ ಎಷ್ಟು ವಿಧಿಗಳನ್ನು ಒಳಗೊಂಡಿದೆ? 470. ಭಾರತದ ಸಂವಿಧಾನದಲ್ಲಿರುವ ಏಕ ಪೌರತ್ವ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಪಡೆದಿದೆ? ಇಂಗ್ಲೆಂಡ್. ಬಂಗಾಳದ ವಿಭಜನೆಯನ್ನು ಮಾಡಿದ ವರ್ಷ ಯಾವುದು? 1911. ಬಂಗಾಳ ವಿಭಜನೆಯನ್ನು ಮಾಡಿದವರು ಯಾರು? ಲಾರ್ಡ್ ಕರ್ಜನ್. ಪಾರ್ಲಿಮೆಂಟ್ನ ಜಂಟಿ ಅಧಿವೇಶನ ಅಧ್ಯಕ್ಷರನ್ನು ಯಾರು ವಹಿಸುತ್ತಾರೆ? ಲೋಕಸಭಾ ಸ್ಪೀಕರ್. ರಾಜ್ಯದಲ್ಲಿ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ವಿಧಾನಸಭಾ ಸ್ಪೀಕರ್. ರಾಜ್ಯಕ್ಕೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು. ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದು? ಬಾರೋಮೀಟರ್. ಗಾಳಿಯ ವೇಗವನ್ನು ಅಳೆಯುವ ಸಾಧನ ಯಾವುದು? ಅನಿಮೋಮೀಟರ್. ವಿಮಾನದ ಎತ್ತರವನ್ನು ಅಳೆಯುವ ಸಾಧನ ಯಾವುದು? ಅಲ್ಟಿಮೀಟರ್. ಗಾಳಿಯ ತೇವಾಂಶವನ್ನು ಅಳೆಯುವ ಸಾಧನ ಯಾವುದು? ಹೈಡ್ರೋಮೀಟರ್. ದ್ರಾವಣದಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ಯಾವುದು? ಪಾದರಸ. ಕ್ವಿಕ್ಸ್ ಸಿಲ್ವರ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಪಾದರಸ. ಹಗುರವಾದ ಲೋಹ ಯಾವುದು? ಜಲಜನಕ. ದ್ರವ ರೂಪ ಲೋಹಗಳು ಯಾವುದು? ಪಾದರಸ ಮತ್ತು ಗ್ಯಾಲಿಯಂ. ಮಾನವನ ದೇಹದಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? 23 ಜೊತೆ. ವಾಯುಮಾನದ ಒತ್ತಡ ಅಳೆಯುವ ಉಪಕರಣ ಯಾವುದು? ಬಾರೋಮೀಟರ್. ಗಾಳಿಯ ವೇಗವನ್ನು ಅಳೆಯುವ ಸಾಧನ ಯಾವುದು? ಅನಿಮೋಮೀಟರ್. ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಯಾವುದು? ಚಾಲ್ಕೋಪೈನ್. ಹೃದಯದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು? ಕಾರ್ಡಿಯಾಲಜಿ. ಹೃದಯದ ಬಡಿತವನ್ನು ಅಳೆಯುವ ಸಾಧನ ಯಾವುದು? ಸ್ಟೆಥೋಸ್ಕೋಪ್. ಸ್ಟೆಥೋಸ್ಕೋಪ್ನ ಸಂಶೋಧನೆ ಯಾರು?
ರೆನಿಲೆನಾಕ್ ವಿಟಮಿನ್ಗಳನ್ನು ಕಂಡುಹಿಡಿದವರು ಯಾರು? ಕಾಸಿಮರ್ಪಂಕ್. ಅಯೋಡಿನ್ ಕೊರತೆಯಿಂದ ಉಂಟಾಗುವ ಕಾಯಿಲೆ ಯಾವುದು? ಗಳಗಂಡ ರೋಗ. ವಿಟಮಿನ್ ಡಿ ಯಿಂದ ಉಂಟಾಗುವ ಕಾಯಿಲೆ ಯಾವುದು? ರಿಕೆಟ್ಸ್. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುದು? ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ಹಣ್ಣುಗಳಲ್ಲಿ ಕಂಡುಬರುವ ಸಕ್ಕರೆ ಯಾವುದು? ಫ್ರಕ್ಟೋಸ್. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಯಾವುದು? ವಿಟಮಿನ್ ಸಿ. ಭಾರತದ ಮೊದಲ ಬಾರಿಗೆ ಹೃದಯವನ್ನು ಕಸಿ ಮಾಡಿದವರು ಯಾರು? ಪಿ. ವೇಣುಗೋಪಾಲ್. ಅಡಿಗೆ ಸಿಲಿಂಡರ್ನಲ್ಲಿ ಬಳಸುವ ಅನಿಲ ಯಾವುದು? ಬ್ಯೂಟೇನ್ ಮತ್ತು ಪ್ರೋಪೇನ್. ಅಡಿಗೆ ಸಿಲಿಂಡರ್ನಲ್ಲಿ ಬಳಸುವ ಅನಿಲ ಯಾವುದು? ಬ್ಯೂಟೇನ್ ಮತ್ತು ಪ್ರೋಪೇನ್. LPG ಸೋರಿಕೆ ಪತ್ತೆ ಹಚ್ಚಲು ಬಳಸುವ ಸಂಯುಕ್ತ ವಸ್ತು ಯಾವುದು? ಈಥೈಲ್ ಮರ್ಕ್ಯಾಪ್ಟನ್. ಬ್ಯಾಕ್ಟೀರಿಯಾಗಳಲ್ಲಿ ಬಳಸುವ ಆಸಿಡ್ ಯಾವುದು? ಸಲ್ಫ್ಯೂರಿಕ್ ಆಸಿಡ್. ಆಮ್ಲಗಳ ರಾಜ ಎಂದು ಯಾರನ್ನು ಕರೆಯುತ್ತಾರೆ? ಸಲ್ಫ್ಯೂರಿಕ್ ಆಸಿಡ್. ನಿಂಬೆ ಮತ್ತು ಕಿತ್ತಳೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಸಿಟ್ರಿಕ್ ಆಮ್ಲ. ಅಡಿಗೆ ಸಿಲಿಂಡರ್ನಲ್ಲಿ ಬಳಸುವ ಅನಿಲ ಯಾವುದು? ಬ್ಯೂಟೇನ್ ಮತ್ತು ಪ್ರೋಪೇನ್. ಟೊಮೆಟೊ ಹಣ್ಣಿನಲ್ಲಿ ಆಮ್ಲ ಇರುವುದು ಯಾವುದು? ಆಕ್ಸಾಲಿಕ್ ಆಮ್ಲ. ಹುಣಸೆ ಹಣ್ಣಿನಲ್ಲಿ ಇರುವ ಆಮ್ಲ ಯಾವುದು? ಟಾಟಾರಿಕ್ ಆಮ್ಲ. ಗೋಬರ್ ಗ್ಯಾಸ್ನಲ್ಲಿರುವ ಬಹುಪಾಲು ಅಂಶ ಯಾವುದು? ಮೀಥೇನ್. ಅಗ್ನಿಶಾಮಕದಲ್ಲಿ ಬಳಸುವ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಆಮ್ಲಜನಕ ಸಂಶೋಧಕ ಯಾರು? ಜೋಸೆಫ್ ಪ್ರೆಸ್ಲೆ. ಅಡಿಗೆ ಸಿಲಿಂಡರ್ನಲ್ಲಿ ಬಳಸುವ ಆಮ್ಲ ಮೀಥೇನ್ ಮತ್ತು ಪ್ರೋಪೇನ್. ಭಾರತದ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? 6. ಸಮಾನತೆಯ ಹಕ್ಕು ಇರುವ ವಿಧಿಗಳು ಯಾವುದು? 14 ರಿಂದ 18. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ಹೇಳುವ ವಿಧಿ ಯಾವುದು? 14ನೇ ವಿಧಿ. ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವ ಅಧಿಕಾರಿ ಯಾರಾಗಿದೆ? ಸರ್ವೋಚ್ಚ ನ್ಯಾಯಾಲಯ. ಸಂವಿಧಾನದ ಎಷ್ಟನೇ ಪೆಡೋಲ್ನಲ್ಲಿ 22 ಭಾಷೆಗಳನ್ನು ನಮೂದಿಸಲಾಗಿದೆ? 8ನೇ ಪೆಡೋಲ್. ಅಸ್ಪೃಶ್ಯತೆಯ ನಿವಾರಣೆ ಬಗ್ಗೆ ತಿಳಿಸುವ ವಿಧಿ ಯಾವುದು? 17ನೇ ವಿಧಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದಿರುವ ಸ್ಥಳ ಯಾವುದು? ಮುಂಬೈ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆಸಿದ ಅಧ್ಯಕ್ಷರು ಯಾರು? WC ಬ್ಯಾನರ್ಜಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರು ಅನಿ ಬೆಸೆಂಟ್ 1917. ಪೂರ್ಣ ಸ್ವರಾಜ್ ಎಂಬ ಪದವನ್ನು ಬಳಕೆ ಮಾಡಿದ ಅಧಿವೇಶನ ಯಾವುದು? 1929 ಲಾಹೋರ್ ಅಧಿವೇಶನ. ಥ್ಯಾಂಕ್ ಯು ಫ್ರೆಂಡ್ಸ್.